ಜಯ. ಮರಣವನ್ನು ಗೆದ್ದವ ಇಂದ್ರನಿಗ ಸರಿ ಸಮ. ನನ್ನ ಜೊತೆಯಾಗಿ ಸುಖಿಸು. ಸುಖ ಏನು ಅಂತ ನಾನು ನಿನಗೆ ತಿಳಿಯಪಡಿಸ್ತೇನೆ. ಯೋಚಿಸು. ಹತ್ತಿರ ಬಾಗಿ ಸುಚ್ಚಿನ ನುಡಿಗಳ ಒಕ್ಕಣಿಸದಿರುವುದು ರಕ್ಕಸಾಧಿಪತಿಗಳು ಸುಚ್ಚಿನ ನುಡಿಗಳ ಒಕ್ಕಣಿಸದಿರುವುದು ಸಿಕ್ಕುವಳಲ್ಲನ ಹಕ್ಕಿನ ಬಲಿಯೊಳು ಸಿಕ್ಕುವಳಲ್ಲ ಹಕ್ಕಿನ ಬಲಿಯೊಳು ಮಿಕ್ಕಿ ಮಾತಾಡದಿರು ಆಡದಿರು ರಕ್ಕಸಾಧಿಪತಿಗಳು ಸುಕ್ಕಿನ ನುಡಿಗಳ ಒಕ್ಕಣಿಸದಿರು ನೋಡು ಅರಸ ಅವರಿಗೆಲ್ಲ ಅಧಿಪತಿಯಾದವರು ನೀನು. ತ್ರೈಲೋಕದಲ್ಲೂ ನಿನ್ನನ್ನು ಗೆಲ್ಲುವವರು ಯಾರೂ ಇಲ್ಲ. ಸಾಧಕರಿಂದಲೂ ಸಾಧಿಸಲಾಗದ ಸಾಧಕ ನೀನು ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಆದರೆ ಈ ಹೊತ್ತಿಗೆ ನೀನು ಬೆಳೆದ ಈ ತಪ್ಪಿನಿಂದಾಗಿ ನೀ ಮಾಡಿದ ಎಲ್ಲ ಸಾಧನೆಯು ಮಣ್ಣು ಪಾಲಾಯಿತಲ್ಲ. ನಾನೇನು ಅಪರಾಧ ಮಾಡಿದ್ದೇನೆ ಹೇಳು. ನಮ್ಮ ಪುರದಲ್ಲಿ ನನ್ನವರಿಲ್ಲದ ಹೊತ್ತಿನಲ್ಲಿ ನನ್ನನ್ನು ಇಲ್ಲಿವರೆಗಾಗಿ ಬಲಾತ್ಕಾರದಿಂದ ಎಳೆದುಕೊಂಡು ಬಂದಿರಲ್ಲ. ಇದು ನೀವು ಮಾಡಿದ ತಪ್ಪು. ಆದ್ದರಿಂದ ಮತ್ತೆ ನನ್ನನ್ನು ನನ್ನ ಪುರಕ್ಕೆ ಒಯ್ಯಿ. ಏನು ಮನಸ್ಸಿಟ್ಟು ಗಂಡನ್ನು ಕೂಡಿದತ್ತು ಅಂತಾದ್ರೆ ಅದು ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ. ಗಂಡಿಗೂ ಬಹು ಸುಲಭವಾಗಿ ಆಕೆ ಒದಗಿ ಬಂದ ಹಾಗೆ. ಅದನ್ನು ಬಲಾತ್ಕಾರದಿಂದ ಹೆಣ್ಣನ್ನು ಗಂಡು ಕೂಡುವುದಂದ್ರೆ ಭೂಮಿಯ ಮೇಲೆ ಭಾರವಾದ ಕಲ್ಲನ್ನು ಎತ್ತಿದ. ಇಷ್ಟೆಲ್ಲ ತಿಳಿದು ಕೂಡ ಬಯಸುತ್ತಿದ್ದೀಯಲ್ಲ. ಇದು ನಿನ್ನ ಗಂಡ ಅಶ್ವೇತ ಕುಮಾರ ಊರಲ್ಲಿದ್ದಾನ. ಇಲ್ಲ. ಮದುವೆಯಾಗಿ ಎಷ್ಟು ಕಾಲ ಆಯಿತು. ನಿನ್ನ ಗತಿಯಾಗಿ ದೇಹ ಸುಖ ಪಡೆಯುವ ಆ ಯೋಗವೂ ಅವನಿಗಿಲ್ಲ. ಇದು ನಾನಿದ್ದೇನೆ ನಿರ್ವೀರ್ಯನಾದ ನಿಸ್ತೇಜನಾದ ಆ ಶ್ವೇತ ಕುಮಾರನನ್ನು ಮರೆತು ಬಿಡು. ಸಿಂಹದಂತೆ ಬೆರೆಯುತ್ತಿರುವಂತಹ ದುರ್ಜಯನ ಜೊತೆಯಾಗಿದ್ದೆ ಅಂತಾದರೆ ಇದು 1 ವರ್ಷದಲ್ಲಿ ನೀನು 10 ಮಕ್ಕಳ ತಾಯಿ ಆಗುವಂತ. ಮನಸ್ಸಿಗೆ ಬಂದಂತೆ ನುಡಿಯುತ್ತಿದ್ದೀಯಲ್ಲ. ನಾನು ಪರಸ್ತ್ರೀ ಇದ್ದೇನೆ. ಈಗಾಗಲೇ ನನಗೆ ಮದುವೆಯಾಗಿದೆ. ಲೋಕದಲ್ಲಿ ಮಾತೊಂದುಂಟು. ಈ ಹಿಂದೆ ಸೀತೆಯನ್ನು ಅಪಹರಣ ಮಾಡಿದ ರಾವಣ ಬದುಕಿದ್ದಾನೆಯೇ ಹೇಳು? ಇಲ್ಲ. ಆ ದ್ರೌಪದಿಯ ಸೀರೆಯನ್ನು ಎಳೆದಂತ ದುಶ್ಯಾಸನ ಗತಿಯೇನಾಯಿತು? ಪರಸ್ತ್ರೀಯ ಮನವಿಟ್ಟವರು ಇಲ್ಲಿಯವರೆಗೆ ಬದುಕಿದ್ದಿಲ್ಲ. ಆದ್ದರಿಂದ ನನ್ನನ್ನು ಮುಟ್ಟಿದೆ ಅಂತಾದರೆ ನನ್ನವರು ಬಂದಿದ್ದ ಶಿರವನ್ನು ಪಡೆದರು. ಎಚ್ಚರ. ಸ್ವಲ್ಪ ಸ್ವರ ಇಳಿಸಿ ಮಾತಾಡಿದೆ. ನನ್ನ ದೌರ್ಬಲ್ಯ ಅಂತ ತಿಳ್ಕೊಂಡ್ಯಾ? ಮನಸ್ಸು ಮಾಡಿದ್ರೆ ಎಷ್ಟು ಬಂದಂತ ನಿನ್ನ ದೇಹ ಸುಖವನ್ನು ನಾನು ಪಡೆಯಬಲ್ಲೆ. ಹಾಗೂ ನೀನು ಮನಸ್ಸಿಟ್ಟು ನನ್ನ ಬಳಿಗೆ ಬರಬೇಕು ಎನ್ನುವ ಕಾರಣಕ್ಕಾಗಿ
ನಿಧಾನವಾಗಿ ಮಾತನಾಡಿದ. ಅದು ನಿನ್ನ ಕನಸಿನ ಯೋಚನೆ. ಇದು ಎಚ್ಚರಿಕೆಯ ಮಾತುಗಳು. ಕರದಲ್ಲಿ ಬಾರದೇ ಇದ್ರೆ ಕೈಯದೇ ಗೊತ್ತಾ ಹರಿತವಾದ ತರ್ಕ. ತಲೆ ಕಡಿಯುವುದಕ್ಕೆ ಮಾತ್ರ ಅಲ್ಲ, ನಮ್ಮ ದಾರಿಗೆ ಯಾರು ಬರುವುದಿಲ್ಲವೋ ಅಂಥವರನ್ನೆಲ್ಲ ಗುಡಿಸುವುದಕ್ಕಾಗಿ 8 ದಿನಗಳ ಅವಧಿ ನಿನಗೆ ಕೊಡ್ತೇನೆ. ಮನಸ್ಸು ಪರಿವರ್ತನೆ ನೋಡಿ ನನ್ನ ಮಂಚ ಸೇರಿದೆ ಅಂತಾದರೆ ನನ್ನ ಪ್ರಾಣ ಉಳಿಬಹುದು. ಪಾಕಶಾಲೆಗೆ ಕಳಿಸಿ